ಡಾಕ್ಟರ್ ಸಿದ್ಧಲಿಂಗಯ್ಯನವರ ಏಕಲವ್ಯ ನಾಟಕ. ಏಕಲವ್ಯ ಮಹಾಭಾರತದಲ್ಲಿ ಬರುವ ಒಂದು ಪಾತ್ರ. ಈ ಏಕಲವ್ಯನನ್ನು ಡಾಕ್ಟರ್ ಸಿದ್ಧಲಿಂಗಯ್ಯನವರು ತನ್ನದೇ ಮನೋಧರ್ಮದ ಮೂಲಕ ಚಿತ್ರಿಸಿರ್ತಕ್ಕಂಥದ್ದನ್ನು ಈ ಒಂದು ನಾಟಕದಲ್ಲಿ ನಾವು ಗಮನಿಸ್ತೀವಿ. ಈ ನಾಟಕ 11 ದೃಶ್ಯಗಳಲ್ಲಿ ಇರುವ ಒಂದು ಪೂರ್ಣ ಪ್ರಮಾಣದ ನಾಟಕ. ಕುರುಕ್ಷೇತ್ರ ಯುದ್ಧದ ಸಿದ್ಧತೆಯಲ್ಲಿ ತೊಡಗಿರುವ ಸಂದರ್ಭದಲ್ಲಿ ಪಾಂಡವರ ಕಡೆಯಿಂದ ಕೃಷ್ಣ ಮತ್ತು ಅರ್ಜುನ, ಕೌರವರ ಕಡೆಯಿಂದ ಕರ್ಣ ಮತ್ತು ದುರ್ಯೋಧನರು ಏಕಲವ್ಯನನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ತಮ್ಮ ಪಕ್ಷ ವಹಿಸಿ ಯುದ್ಧದಲ್ಲಿ ಪಾಲ್ಗೊಳ್ಳಲು ಆಹ್ವಾನಿಸುವ ಸಂದರ್ಭ. ಅರ್ಜುನ: ಏಕಲವ್ಯ, ನನ್ನ ಗುರುತು ಸಿಕ್ಕಿತೆ. ಏಕಲವ್ಯ: ಓಹ್ ಅರ್ಜುನ, ನಿನ್ನನ್ನು ಮರೆಯಲು ಸಾಧ್ಯವೇ? ನನ್ನ ಗುರು ದ್ರೋಣಾಚಾರ್ಯರನ್ನು ನೆನೆದಾಗಲೆಲ್ಲ ಮೊದಲು ನೆನಪಾಗುವುದು ಪಾರ್ಥ, ಫಲ್ಗುಣ ಎಂಬ ನಿನ್ನ ಹೆಸರುಗಳೇ. ಕರ್ಣ: ನನ್ನನ್ನು ಸೂತಪುತ್ರನೆಂದು ಈಗಳದ ಪಾಂಡವರು ನಿನ್ನನ್ನು ನಿಷಾದನೆಂದು ನೋಯಿಸಿದರು. ಅವರ ನಾಮಸ್ಮರಣೆ ನಮ್ಮಂಥವರಿಗೆ ಸಲ್ಲದು ಏಕಲವ್ಯ. ಏಕಲವ್ಯ: ಕೌರವರಿಗೆ ಹತ್ತಿರವಾದ ಅಂಗಾಧಿಪತಿ ಕರ್ಣ, ನಾನು ನಿಷಾದನೆಂದು ಯಾರೇ ಹೀಯಾಳಿಸಿ ನೋಯಿಸಿದರೂ ನಾನು ಯಾರ ಅಂಗಿಗೂ ಒಳಗಾಗಿಲ್ಲ ನಿನ್ನ ಹಾಗೆ. ಅರ್ಜುನ: ನೀನು ನಿಜವಾದ ವೀರ. ತಿರಸ್ಕೃತನಾದರೂ ಯಾರ ಸಹಾಯವಿಲ್ಲದೆ ವಿದ್ಯೆ ಕಲಿತ ಛಲಗಾರ. ಬಲಗೈಯಲ್ಲಿ ಓದದ್ದನ್ನು ಎಡಗೈಯಲ್ಲಿ ಸಾಧಿಸಿದೆ. ಹೆಬ್ಬೆರಳು ಓದದ್ದು ಮಹಾಪ್ರಮಾದಕ್ಕೆ ಎಡೆ ಕೊಡಲಿಲ್ಲವಲ್ಲ. ಏಕಲವ್ಯ: ಆದರೂ ನನಗೆ ನೋವಾಗಿದೆ ಅರ್ಜುನ. ಬಲಗೈ ಹೆಬ್ಬೆರಳು ಕತ್ತರಿಸಿದ ಗಾಯಮಾಗಿದ್ದರೂ ಹೃದಯದಲ್ಲಾದ ಗಾಯ ಮಾಯಲು ಯುಗ ಯುಗಗಳೇ ಬೇಕೆನಿಸುತ್ತದೆ. ಕರ್ಣ: ಏಕಲವ್ಯ, ಕುಲದಲ್ಲಿ ಕೀಳೆನಿಸಿಕೊಂಡ ನಮ್ಮಂಥವರನ್ನು ಮಮತೆಯಿಂದ ಕಾಣುವ ಜೀವ ಸುಯೋಧನನೊಬ್ಬನೇ. ನಿನಗೂ ನನಗೂ ಈ ವಿಚಾರದಲ್ಲಿ ಸಾಮ್ಯತೆ ಇದೆ. ಆದ್ದರಿಂದ ಅವನನ್ನು ಬೆಂಬಲಿಸುವುದು ಒಳ್ಳೆಯದು. ನಮ್ಮನ್ನು ಹೀಯಾಳಿಸಿದ ಪಾಂಡವರ ಅಹಂಕಾರಕ್ಕೆ ಸರಿಯಾದ ಉತ್ತರವೆಂದರೆ ಕೌರವರ ಪರವಾಗಿ ಕುರುಕ್ಷೇತ್ರದಲ್ಲಿ ಹೋರಾಡುವುದು. ಏಕಲವ್ಯ: ಕರ್ಣ, ನನಗೂ ನಿನಗೂ ಹೋಲಿಕೆಯಲ್ಲಿ ನೀನೀಗ ಸೂತಪುತ್ರನಲ್ಲ, ಅದನ್ನು ಮೀರಿ ಬೆಳೆದಿದ್ದೀಯ. ಈಗ ನೀನು ಅಂಗಾಧಿಪತಿ, ಆದರೆ ನಾನಿನ್ನೂ ಬೇಡ. ಅದಕ್ಕಾಗಿಯೇ ಕೌರವರು ಪಾಂಡವರಿಬ್ಬರ ಹಿತಾಸಕ್ತಿಗಳು ನನಗೆ ಬೇರೆಯಾಗಿ ಕಾಣಿಸುತ್ತಿಲ್ಲ. ಸುಯೋಧನ ನಿನ್ನನ್ನು ಒಪ್ಪಿಕೊಂಡಿದ್ದಾನೆ, ಇಡೀ ಸೂತಕುಲವನ್ನಲ್ಲ. ಸೂತಕುಲ ಹಿಂದೆ ಇದ್ದ ಸ್ಥಿತಿಯಲ್ಲಿಯೇ ಇದೆ. ಸುಯೋಧನನ ಆಶ್ರಯದಲ್ಲಿ ನೀನು ಮಾತ್ರ ಬೆಳೆದೆ. ನೀನು ನಿನ್ನ ಕುಲದವರನ್ನು ಕಣ್ತುಂಬ ನೋಡಿಲ್ಲ, ಅವರೊಡನೆ ಒಡನಾಟ ಮಾಡಿಲ್ಲ. ಬೆಸ್ತನ ಮೈವಾಸನೆಯಿಂದ ಸುಯೋಧನ 10 ಗಾವುದ ದೂರ ಓಡಿದರೆ ನೀನು 100 ಗಾವುದ ದೂರ ಓಡುವ ಸ್ಥಿತಿಯಲ್ಲಿದ್ದೀಯೆ. ನನ್ನ ಮಾತು ಸುಳ್ಳೇ ದಾನಶೂರ? ನನಗೆ ಎರಡೂ ಶಕ್ತಿಗಳು ಒಂದೇ. ಅವರವರ ಸ್ವಾರ್ಥಕ್ಕಾಗಿ ಅವರು ಬಡಿದಾಡುತ್ತಿದ್ದಾರೆ. ಇವರಿಬ್ಬರ ಕಚ್ಚಾಟದಲ್ಲಿ ನಾವೇಕೆ ಬಲಿಪಶುಗಳಾಗಬೇಕು? ಅರ್ಜುನ: ಏಕಲವ್ಯ, ಮಹತ್ವಾಕಾಂಕ್ಷೆ ಕ್ಷತ್ರಿಯರ ಸಹಜ ಹಕ್ಕು. ಅಂತೆಯೇ ಈ ಕುರುಕ್ಷೇತ್ರ ಯುದ್ಧ ನಮಗೆ ಸಹಜವಾಗಿಯೇ ಒದಗಿ ಬಂದಿದೆ. ಸ್ವಶಕ್ತಿಯಿಂದ ವಿದ್ಯೆಯ ಆಕಾಂಕ್ಷೆಯನ್ನು ಈಡೇರಿಸಿಕೊಂಡ ನಿನ್ನ ಸಹಕಾರ ಬಯಸಿ ಬಂದಿದ್ದೇನೆ. ಏಕಲವ್ಯ: ಅಂದರೆ? ಅರ್ಜುನ: ಈಗಿನ ಕುರುಕ್ಷೇತ್ರ ಯುದ್ಧದಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕೆಂದು ಕೇಳಿಕೊಳ್ಳಲು ಬಂದಿದ್ದೇನೆ. ಏಕಲವ್ಯ: ಒಬ್ಬ ಯಕಶ್ಚಿತ್ ಬೇಡನನ್ನ ಬೇಡಲು ನಿಮ್ಮ ಶಾಸ್ತ್ರದಲ್ಲಿ ಸಮ್ಮತವಿದೆಯೇ ಗಾಂಡೀವಿ? ಅರ್ಜುನ: ಇಂದಿನದನ್ನೆಲ್ಲ ಮರೆಯಲಾಗದೆ ಏಕಲವ್ಯ. ಯಾವತ್ತೂ ನಾವು ಮುಂದಿನದರ ಬಗ್ಗೆ ಯೋಚಿಸಬೇಕು. ಏಕಲವ್ಯ: ಸಾಧ್ಯವಿಲ್ಲ ಅರ್ಜುನ. ಇಂದಿನ ಘಟನೆಗಳನ್ನು ನಾನು ಮರೆಯಲಾಗುತ್ತಿಲ್ಲ. ಅವುಗಳ ನೆನಪು ನನ್ನನ್ನು ಹಿಂಸಿಸುತ್ತಿದೆ. ಕರ್ಣ: ನಿನ್ನ ಧೋರಣೆಯಿಂದ ಏನು ಸಾಧನೆಯಾಗುವುದಿಲ್ಲ ಏಕಲವ್ಯ. ಕೇವಲ ಪಾಂಡವರಿಗೆ ಅನುಕೂಲವಾಗುತ್ತದೆ ಅಷ್ಟೇ. ಸುಯೋಧನನಿಗೆ ಸೂಕ್ತ ಬೆಂಬಲ ದೊರೆಯದಿದ್ದರೆ ಪಾಂಡವರು ಖಂಡಿತವಾಗಿಯೂ ಗೆಲ್ಲುತ್ತಾರೆ. ನಿನ್ನ ಕುಲವನ್ನು ಹೀಯಾಳಿಸಿ ಬಲಗೈ ಹೆಬ್ಬೆರಳನ್ನು ಕತ್ತರಿಸಲು ಕಾರಣನಾದ ಅರ್ಜುನನ ಮೇಲೆ ನಿನಗೆ ಮಮತೆ ಎಂದಿಗೂ ಸಲ್ಲದು. ಯೋಚಿಸು. ಅರ್ಜುನ: ಏಕಲವ್ಯ, ಶಾಸ್ತ್ರ ಎಂದೆಂದಿಗೂ ಪ್ರಶ್ನಾರ್ಹವಲ್ಲ. ನಿಷಾದನಿಗೆ ವಿದ್ಯೆ ನಿಷಿದ್ಧ ಎಂದು ನಂಬಿದ್ದವನು ನಾನು, ಈಗಲೂ ನಂಬಿದ್ದೇನೆ.
ಶಾಸ್ತ್ರ ವಿರುದ್ಧವಾದ ಕೆಲಸವನ್ನು ನಾನೇ ಏಕೆ ಇಡೀ ಲೋಕವೇ ಖಂಡಿಸುತ್ತದೆ? ಹೀಗಿರುವಾಗ ನನ್ನ ಮೇಲೆ ನಿನ್ನ ವಿನಾಕಾರಣವಾದ ಸೇಡು ಅರ್ಥವಿಲ್ಲದ್ದು. ಇಂದು ನೀನು ದೊಡ್ಡ ಬಿಲ್ಲುಗಾರನಾಗಿರುವುದು ಒಂದು ಆಕಸ್ಮಿಕ. ಇದು ಲೋಕ ಸಹಜವಾದುದೆಂದು ನಾನು ತಿಳಿದಿಲ್ಲ. ಆದ್ದರಿಂದ ನಿನ್ನ ಬೆಂಬಲ ಕೇಳುವುದರಲ್ಲಿ ತಪ್ಪಿಲ್ಲವೆಂದು ಭಾವಿಸಿ ಬಂದಿದ್ದೇನೆ. ಅಧರ್ಮಿಗಳ ವಿರುದ್ಧ ನಾವು ಹೂಡಿರುವ ಧರ್ಮಯುದ್ಧದಲ್ಲಿ ನಮಗೆ ನೀನು ಬೆಂಬಲ ನೀಡಿದಲ್ಲಿ ಆಕಸ್ಮಿಕ ವಿದ್ಯಾಸಿದ್ಧಿಯು ಸಾರ್ಥಕ್ಯ ಹೊಂದುತ್ತದೆ. ಚೆನ್ನಾಗಿ ಯೋಚಿಸು. ಏಕಲವ್ಯ: ಅರ್ಜುನ, ನೀನು ಶಾಸ್ತ್ರಸಮ್ಮತವಾಗಿ ಮಾತನಾಡಿದೆಯಲ್ಲವೇ? ಶಾಸ್ತ್ರ ನಿನಗೆ ಬದುಕಿನ ದಾರಿಯ ಸೂತ್ರ. ಆದರೆ ನಿನ್ನ ಶಾಸ್ತ್ರಕ್ಕೆ ನನ್ನ ಸಮ್ಮತಿ ಇಲ್ಲವೆಂಬುದನ್ನು ತಿಳಿ. ನಾನು ಬಿಲ್ವಿದ್ಯೆ ಕಲಿಯುವುದನ್ನೇ ನೀನು ವಿರೋಧಿಸಿದೆ. ನಾನು ಕಲಿತ ನಂತರ ಅಸಹನೆಯಿಂದ ಅದನ್ನು ಇಲ್ಲವಾಗಿಸಲು ಯತ್ನಿಸಿದೆ. ಈಗ ಬೆಂಬಲ ಯಾಚಿಸಲು ಬಂದಿರುವೆ? ಆಕಸ್ಮಿಕಗಳಲ್ಲಿ ನನಗೆ ನಂಬಿಕೆ ಇಲ್ಲ. ಎಲ್ಲ ಬೇಡರು ಗುರುಮುಖದಿಂದ ವಿದ್ಯೆ ಕಲಿತು ಶ್ರೇಷ್ಠ ಬಿಲ್ಲುಗಾರರಾಗುವ ವಿಚಾರ ಸಾಮಾನ್ಯ ಸಂಗತಿಯಾಗಬೇಕು. ಇಂಥದ್ದನ್ನು ಒಪ್ಪಲು ನೀವು ತಯಾರಿಲ್ಲ. ಅದನ್ನು ಕಲ್ಪಿಸಿಕೊಳ್ಳಲು ನಿಮಗೆ ಭಯ. ಹೀಗಿರುವಾಗ ನಿಮಗೆ ನನ್ನ ಬೆಂಬಲದ ಪ್ರಶ್ನೆಯೇ ಹುಟ್ಟದು ಅರ್ಜುನ. ಕೃಷ್ಣ: ಏಕಲವ್ಯ, ಅಧರ್ಮವನ್ನು ಅಳಿಸಿ ಹಾಕಲು ನೀನು ಪಾಂಡವರ ಪಕ್ಷ ವಹಿಸು. ಇದರಿಂದ ನಿನ್ನ ಕೀರ್ತಿ ಹೆಚ್ಚುತ್ತದೆ. ಏಕಲವ್ಯ: ಇಲ್ಲ, ಕುಲಧರ್ಮವನ್ನು ಕಾಪಾಡಿಕೊಳ್ಳುವುದೇ ನಿಮ್ಮ ಧರ್ಮ. ಅಂಥ ಧರ್ಮ ಅಳಿಯುವುದೇ ಮೇಲು. ದುರ್ಯೋಧನ: ಕುಲ ಮದವನ್ನು ಅಳಿಸಿ ಹಾಕುವುದೇ ನಿನ್ನ ಗುರಿಯಾದರೆ ನಮ್ಮನ್ನು ಬೆಂಬಲಿಸು. ಏಕಲವ್ಯ: ಸಾಧ್ಯವಿಲ್ಲ. ನಿನಗೆ ಅರ್ಜುನನ ಕುಲಮದ ಮಾತ್ರ ಅಳಿಯಬೇಕು. ಇದರಿಂದ ಈ ಲೋಕದ ಮೇಲು ಕೀಳು ನಾಶವಾಗುವುದಿಲ್ಲ. ನಿನಗೆ ಸ್ವಾರ್ಥವೇ ಮುಖ್ಯ, ಕುಲ ಪ್ರತಿಷ್ಠೆಯ ವಿನಾಶವಲ್ಲ. ಕುರುಪಾಂಡವರಲ್ಲಿ ಒಂದು ಪಕ್ಷ ವಹಿಸಿ ಯಾರೊಬ್ಬರ ದಾಳ ನಾನಾಗಲಾರೆ. ಎಲ್ಲೆಲ್ಲೂ ಇರುವ ಅನ್ಯಾಯದ ವಿರುದ್ಧ ಜ್ಞಾನದ ಗುತ್ತಿಗೆಯನ್ನು ಎತ್ತಿ ಹಿಡಿಯುವ ಶಾಸ್ತ್ರಗಳ ವಿರುದ್ಧ ನನ್ನ ಯುದ್ಧ. ಮೇಲು ಕೀಳೆಂಬ ವಂಚನೆಯನ್ನು ಅಳಿಸಲು ನನ್ನ ಸಮರ. ಕುರುಕ್ಷೇತ್ರ ಕೇವಲ ಉಳ್ಳವರ ನಡುವಿನ ಕಚ್ಚಾಟ, ನನ್ನದು ಇಲ್ಲದವರ ಪರವಾದ ಹೋರಾಟ. ಈ ಸಂಘರ್ಷ ಕುರುಪಾಂಡವರಿಬ್ಬರ ವಿರುದ್ಧವೂ ಸಾಗಬೇಕು. ಆಗ ಮಾತ್ರ ತುಳಿತಕ್ಕೆ ಸಿಕ್ಕಿದವರ ಬಾಳಲ್ಲಿ ಬೆಳಕು ಮೂಡುತ್ತದೆ. ಕಡೆಗಣಿಸಲ್ಪಟ್ಟವರ ಬದುಕಿನ ತೋಟದಲ್ಲಿ ಸಮಾನತೆಯ ಹೂ ಅರಳುತ್ತದೆ. ಧನ್ಯವಾದ.